ಇನ್ನು ಕೆಲವೇ ಗಂಟೆಗಳಲ್ಲಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಗ್ತಾ ಇದೆ. ಜರ್ಮನಿಯಿಂದ ಕರ್ನಾಟಕದತ್ತ ಹೊರಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಮ್ಯೂನಿಕ್ನಿಂದ ಈಗಾಗಲೇ ಫ್ಲೈಟ್ ಅನ್ನ ಹತ್ತಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ನ LH0764 ನಂಬರ್ನ ವಿಮಾನವನ್ನ ಏರಿದ್ದಾರೆ ಪ್ರಜ್ವಲ್ ರೇವಣ್ಣ. 4 ಗಂಟೆ 5 ನಿಮಿಷಕ್ಕೆ ಅದು ಮ್ಯೂನಿಕ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿದೆ. ಪ್ರಜ್ವಲ್ ಫ್ಲೈಟ್ 29 ನಿಮಿಷ ತಡವಾಗಿ ಟೇಕ್ ಆಫ್ ಆಗಿರೋದು. 3 ಗಂಟೆ 46 ನಿಮಿಷಕ್ಕೆ ಹೊರಡಬೇಕಾಗಿತ್ತು ಮ್ಯೂನಿಕ್ ಏರ್ಪೋರ್ಟ್ನಿಂದ, ಆದರೆ 4 ಗಂಟೆ 5 ನಿಮಿಷಕ್ಕೆ ಹೊರಟಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 29 ನಿಮಿಷ ಲೇಟ್ ಆಗಿ ಟೇಕ್ ಆಫ್ ಆಗಿದ್ರಿಂದ ಅರ್ಧ ಗಂಟೆ ತಡವಾಗಿ ಆಗಮಿಸುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನ ತಲುಪುವಂತಹ ಸಂದರ್ಭದಲ್ಲಿ 12:15 ಬರಬೇಕಾಗಿತ್ತು, ಆದರೆ ಮಧ್ಯರಾತ್ರಿ 1 ಗಂಟೆಗೆ ಬರಬಹುದು ಅನ್ನುವಂಥ ಅಂದಾಜನ್ನ ಸದ್ಯ ಮಾಡಲಾಗ್ತಾ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಹತ್ತಿರುವಂತಹ ಲುಫ್ತಾನ್ಸಾ ಏರ್ಲೈನ್ಸ್ನ 0764 ನಂಬರ್ನ ಫ್ಲೈಟ್ ಆಲ್ರೆಡಿ ಟೇಕ್ ಆಫ್ ಆಗಿದೆ ಜರ್ಮನಿಯ ಮ್ಯೂನಿಕ್ನಿಂದ. ಬರೋಬ್ಬರಿ 1 ತಿಂಗಳ ಕಾಲ ಯಾರ ಕೈಗೂ ಸಿಕ್ಕಿರಲಿಲ್ಲ, ಯಾವುದೇ ರೀತಿಯಾದಂತಹ ಮಾಹಿತಿ ಇರಲಿಲ್ಲ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ. ಒಂದಾದ ಮೇಲೊಂದರಂತೆ ಕೇಸ್ಗಳು ದಾಖಲಾಗ್ತಾ ಹೋದ್ವು. ಮೊದಲಿಗೆ ಹೊಳೆ ನರಸೀಪುರ ಕೇಸ್ನಲ್ಲಿ ಅತ್ಯಾಚಾರದ ಸೆಕ್ಷನ್, ಅದಾದಂತಹ ನಂತರದಲ್ಲಿ ಮತ್ತೆರಡು ಅತ್ಯಾಚಾರ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿವೆ. ಒಟ್ಟು 3 ಅತ್ಯಾಚಾರ ಪ್ರಕರಣಗಳಲ್ಲಿ ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಆರೋಪಿಯಾಗಿದ್ದಾರೆ. ಅರೆಸ್ಟ್ ವಾರೆಂಟ್ ಅವರ ವಿರುದ್ಧ ಆಲ್ರೆಡಿ ಜಾರಿಯಾಗಿದೆ. ಹೀಗಾಗಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇವತ್ತು ಮಧ್ಯರಾತ್ರಿ 1 ಗಂಟೆಗೆ ಬಂದಿಳಿತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ SIT ಟೀಮ್ ಕೂಡ ಆಲ್ರೆಡಿ ಸಿದ್ಧವಾಗಿದೆ. ಅವರು ಬಂದಂತಹ ನಂತರದಲ್ಲಿ ಆಲ್ರೆಡಿ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರೋದ್ರಿಂದ ಅವರು ಬಂದಂತಹ ಮಾಹಿತಿ ಏರ್ಪೋರ್ಟ್ನ ಸೆಕ್ಯೂರಿಟಿ ಟೀಮ್ ಏನಿದೆ ಅಲ್ಲಿ ವೆರಿಫೈ ಆಗಿ ಅಲ್ಲಿ ಪರಿಶೀಲನೆಯಾಗಿ ಅದಾದ ನಂತರ SITಗೆ ಅವರನ್ನ ಹ್ಯಾಂಡ್ ಓವರ್ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಇವತ್ತು ರಾತ್ರಿಯೇ ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಬರೋಬ್ಬರಿ 1 ತಿಂಗಳು 3 ಅತ್ಯಾಚಾರ ಪ್ರಕರಣ ಯಾವಾಗ ಬರ್ತಾರೆ ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ ಇತ್ತು. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್, ಅವರನ್ನ ಕರ್ಕೊಂಡು ಬರೋಕೆ ಆದಂತಹ ಪ್ರಯತ್ನ ಎಲ್ಲವನ್ನ ಇಡೀ ರಾಜ್ಯದ ಜನ ಗಮನಿಸಿದ್ದಾರೆ. ಈಗ ಅವರಾಗಿಯೇ ಅನಿವಾರ್ಯವಾಗಿ ರಾಜ್ಯದತ್ತ ಆಗಮಿಸುತ್ತಿದ್ದಾರೆ. ಅವರನ್ನ ಸೆರೆ ಹಿಡಿಯೋದಕ್ಕೆ ಅಥವಾ ಅವರು ಬರುವಂತಹ ಪ್ರಕ್ರಿಯೆ ಅದೆಲ್ಲವನ್ನ ವಿವರಿಸಬಹುದಾ ಶಿವಕುಮಾರ್? ಏಪ್ರಿಲ್ 27ನೇ ತಾರೀಕು ಭಾರತದಿಂದ ಜರ್ಮನಿಗೆ ತೆರಳಿದಂತ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ 12:25 ಸುಮಾರಿಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪುವಂತದ್ದು. ಈಗ ಆಲ್ರೆಡಿ ಸ್ಥಳದಲ್ಲಿ SIT ಅಧಿಕಾರಿಗಳು ಮಕ್ಕಮ್ ಹೂಡಿರುವಂತದ್ದು. ಅಂದ್ರೆ ಟರ್ಮಿನಲ್ 2ನ ಅರೈವಲ್ಸ್ ನಲ್ಲಿ ಬರುವಂತಹ ಇಮಿಗ್ರೇಷನ್ ಕಚೇರಿಗೆ SIT ಅಧಿಕಾರಿಗಳು ಭೇಟಿಯನ್ನ ನೀಡಿದರೆ ಇಮಿಗ್ರೇಷನ್ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿರುವಂತದ್ದು. ಇವತ್ತು ಮಧ್ಯಾಹ್ನ ಈಗ ಆಲ್ರೆಡಿ ಫ್ಲೈಟ್ ಜರ್ಮನಿಯಿಂದ ಟೇಕ್ ಆಫ್ ಆದಂತಹ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬೋರ್ಡಿಂಗ್ ಕೂಡ ಕನ್ಫರ್ಮ್ ಆಗಿದೆ. ಜೊತೆಗೆ ಇವತ್ತು ರಾತ್ರಿ 12:25 ಸುಮಾರಿಗೆ ಪ್ರಜ್ವಲ್ ರೇವಣ್ಣ ಅವರು ಬರೋದು ಕೂಡ ಕನ್ಫರ್ಮ್ ಆಗಿದೆ. ಹೀಗಾಗಿ SIT ತನಿಖಾ ತಂಡದ ಅಧಿಕಾರಿಗಳು ಇಮಿಗ್ರೇಷನ್ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಿರುವಂತದ್ದು. ಅಂದ್ರೆ ಇವತ್ತು ಎಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಿದ್ದಂತೆ ಅವರನ್ನ ವಶಕ್ಕೆ ಪಡೆಯಲಿಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿರುವಂತದ್ದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಆಲ್ರೆಡಿ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ. ಹೀಗಾಗಿ ಇಮಿಗ್ರೇಷನ್ ಅಧಿಕಾರಿಗಳು ಇಲ್ಲಿ ಬಂದು ಲ್ಯಾಂಡ್ ಆಗ್ತಿದ್ದಂತೆ ಅವರನ್ನ ಮೊದಲಿಗೆ ಏರ್ಪೋರ್ಟ್ನ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡಿತಾರೆ. ತದನಂತರದಲ್ಲಿ ಸಂಬಂಧಪಟ್ಟಂತ SIT ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡುವಂತದ್ದು. ಅಂದ್ರೆ ಯಾವೊಬ್ಬ ವ್ಯಕ್ತಿ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಾಗಿತ್ತು ಆತ ಇಲ್ಲಿ ಬಂದು ಲ್ಯಾಂಡ್ ಆಗಿದೆ ಅನ್ನೋ ಮಾಹಿತಿಯನ್ನ SIT ಅಧಿಕಾರಿಗಳಿಗೆ ಕೊಡುವಂತ ಕೆಲಸವನ್ನ ಏರ್ಪೋರ್ಟ್ ಅಧಿಕಾರಿಗಳು ಮಾಡುವಂತದ್ದು. ಕೂಡಲೇ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡುವಂತದ್ದು. ಈಗ ಆಲ್ರೆಡಿ ಅರೆಸ್ಟ್ ಪ್ರೊಸೀಜರ್ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಕಾನೂನಿನ ಸಿದ್ಧತೆಗಳನ್ನ SIT ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳಿಂದ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಇಲ್ಲೇ ಅರೆಸ್ಟ್ ಪ್ರೊಸೀಜರ್ ಅನ್ನ SIT ಅಧಿಕಾರಿಗಳು ಮಾಡುವಂತದ್ದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಏರ್ಪೋರ್ಟ್ ನಲ್ಲೇ ಬಂಧಿಸಿದೀವಿ ಅಂತೇಳಿ SIT ಅಧಿಕಾರಿಗಳು ತೋರಿಸುವಂತದ್ದು. ತದನಂತರದಲ್ಲಿ ಇಲ್ಲಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಬೆಂಗಳೂರಿನ SIT ಕಚೇರಿಗೆ ಕರೆದೊಯ್ಯುವಂತದ್ದು. ಸುಮಾರು 30ರಿಂದ 35 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಭದ್ರತಾ ಲೋಪ ಆಗಬಾರ್ದು, ಜೊತೆಗೆ ಯಾವುದೇ ರೀತಿಯಂತ ಅಡಚಣೆ ಉಂಟಾಗಬಾರ್ದು ಅಂತೇಳಿ ಸುಮಾರು 500ರಿಂದ 600 ಜನ ಪೊಲೀಸರನ್ನು ನಿಯೋಜನೆ ಮಾಡಲಿಕ್ಕೆ ಈಗ ಆಲ್ರೆಡಿ SIT ಮುಖ್ಯಸ್ಥರಾಗಿರುವಂತಹ BK ಸಿಂಗ್, ಬೆಂಗಳೂರು ಕಮಿಷನರ್ ದಯಾನಂದ್ ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡಿರುವಂತದ್ದು. ಸ್ವತಃ ಯಲಹಂಕ DCP ಆಗಿರುವಂತಹ ಲಕ್ಷ್ಮೀ ಪ್ರಸಾದ್ ಅವರಿಗೆ ಉಸ್ತುವಾರಿಯನ್ನ ಕೊಟ್ಟಿರುವಂತದ್ದು. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಿದ್ದಂತೆ ಅರೆಸ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಯನ್ನ ಸದ್ಯ SIT ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು. ಇವತ್ತು ತಡರಾತ್ರಿ 12:25 ಸುಮಾರಿಗೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದ ತಕ್ಷಣ
ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡಿತಾರೆ. ತದನಂತರದಲ್ಲಿ ಅವರನ್ನ SIT ಅಧಿಕಾರಿಗಳ ವಶಕ್ಕೆ ನೀಡುವಂತದ್ದು, ಜೊತೆಗೆ SIT ಅಧಿಕಾರಿಗಳು ಅರೆಸ್ಟ್ ಮಾಡುವಂತ ಪ್ರೊಸೀಜರ್ ಅನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯಿಂದ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಏರ್ಪೋರ್ಟ್ ನ ಟರ್ಮಿನಲ್ 2 ಗೆ SIT ಅಧಿಕಾರಿಗಳು ಆಗಮಿಸಿರುವಂತದ್ದು. ವಿದ್ಯಶ್ರೀ, ರೈಟ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.